ನನ್ನೊಂದು ತಾಣ ಆಗಬೇಕಾಗ್ಯದ, ಆ ತಾಣ ನಿರ್ಮಾಣ ಮಾಡಿ ಕೊಡಬೇಕು ಅಂತ ತಿಳಿದುಕೊಂಡು ಜಗತ್ತದ ರಾಜನಿಗೆ ತಿಳಿಸಿದಾಗ ರಾಜ ರಾಣಿ ಸಾಷ್ಟಾಂಗ ಹಾಕ್ಯಾರ. ಸಾಷ್ಟಾಂಗ ಹಾಕ್ಯಾರ, ರಾಜ ರಾಣಿ ಸಾಷ್ಟಾಂಗ ಹಾಕ್ಯಾರ. ಹಾಕಿ ಹೇಳ್ತಾರೆ, ಹೇ ತಾಯಿ, ಹೇ ಜಗನ್ಮಾತೆ, ನಾನು ಮಾಡಿ ಕೊಡ್ತೀನಿ ನನ್ನದು. ಏನು ತಾಯಿ, ನಿನ್ನ ಕರುಣೆಗಿದ್ದರೆ, ನಿನ್ನ ಬಲವಿದ್ದರೆ ನಾನು ಏನಾದರೂ ಮಾಡಿ ಕೊಡಬಲ್ಲೆ ಅಂತ ತಿಳಿದುಕೊಂಡು ಆ ಯಾವ ದಾನೇಶ್ವರಿಗೆ, ಸೋಮಲಿಂಗನಿಗೆ ದರ್ಶನ ಮಾಡ್ತಾನೆ. ಅಪ್ಪ ದಾರಿ ತೋರಿಸನೇಳ್ರಿ, ಎಲ್ಲದ, ಎಲ್ಲಿ ಕಟ್ಟಬೇಕು, ಎಲ್ಲಿ ನಿಮ್ಮ ಸ್ಥಾಪನೆ ಅಂತ ತಿಳಿದುಕೊಂಡು ನೋಡಿದಾಗ ಆಯ್ತು ರಾಜ ನಡಿ ಅಂತ ತಿಳಿದುಕೊಂಡು ಮುಂದಾಗ್ಯಾರ. ಜನಗಳೆಲ್ಲ ಹಿಂದೆ ಬೆನ್ನು ಹತ್ಯಾರ. ಹತ್ತುವ ಸಂದರ್ಭದೊಳಗೆ ಏನಾಗ್ಯದ ಅಲ್ಲಿ ಅಂತ ಕೇಳಿದ್ರೆ ಭಯಂಕರ ಗುಡ್ಡ, ಕಾಡು ಪ್ರಾಣಿಗಳು, ಮುಳ್ಳ ಕಲ್ಲ, ಏನು ಅದು ಅಂತ ಇಂಥದ್ದಲ್ಲ, ಅಷ್ಟು ಭಯಾನಕವಾಗಿರುವಂತ ಎತ್ತರವಾದ ಗುಡ್ಡ. ರಾಜ ಅಂತಾನೆ, ಯವ್ವ ಇದೊಂದು ಜನ್ಮಲ್ಲ ತಾಯಿ, ಇಂಥವು ಏಳೇಳೆ ಜನ್ಮ ಹೊತ್ತು ಬಂದರೂ ಕೂಡ ನಿನ್ನ ಗುಡಿ ಕಡಿಸೋದಾಗಂಗಿಲ್ಲ ನನ್ನವ, ಭಯಂಕರವಾದ ಗುಡ್ಡಗಳದವ, ಇದು ಹ್ಯಾಂಗ ಮಾಡ್ಲಿ ಅಂತಂದಾಗ ಚಂದ ಕೇಳ್ರಿ. ಸೋಮಲಿಂಗೇಶನ ಕಡೆಗೆ ದಾನಮ್ಮ ಕೈ ಮುಗಿತಾಳೆ. ಪ್ರಭು, ದೇವಾ, ದೇವಾದಿ ದೇವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಶಿವನೇ, ಕೇಳಿದ್ದೇನು ರಾಜ ಆಡುವ ಮಾತನ್ನ ಅಂತಂದಾಗ ಆಗ ಸೋಮಲಿಂಗ ಹೇಳ್ತಾನೆ, ಕೇಳದ ದೇವಿ, ಮತ್ತೆ ಯಾಕ ಮುಂದಿನ ದಾರಿ ತೋರಿಸು ಅಂತಂದಾಗ ತನ್ನ ಕೈಯಲ್ಲಿ ಇದ್ದಿರ್ತಕ್ಕಂಥ ಬೆತ್ತವನ್ನ ತೆಗೆದುಕೊಂಡಿರ್ತಕ್ಕಂಥ ಸೋಮಲಿಂಗ ತಾನೇ ಶಿವನಾದರೂ ಲೋಕದ ಜನರಿಗೊಂದು ನಾಮ ಇರಲಿ ಅಂತ ತಿಳಿದುಕೊಂಡು ಬೆತ್ತ ಕೈಯಾಗಿ ಹಿಡ್ಕೊಂಡು ಏಕಾಗ್ರತ ಚಿತ್ತದಿಂದ ನಮಸ್ಕರಿಸಿ, ಬೆತ್ತ ಕೈಯಾಗಿ ಹಿಡ್ಕೊಂಡು ಏಕಾಗ್ರತ ಚಿತ್ತದಿಂದ ನಮಸ್ಕರಿಸಿ, ಅವೇನು ಕಲ್ಲು ಮುಳ್ಳು ಗುಡ್ಡ ಗುಹೆ ಎತ್ತರ ದಿಮ್ಮಿ ಏನಿದ್ವಲ್ಲ, ಹರ ಹರ ಮಹಾದೇವ ಅಂತೇಳಿ ಬೆತ್ತ ತಗೊಂಡು ಹೆಂಗ ಹೊಡೆದಾಗ ಗುಡ್ಡ ಎಲ್ಲ ಚಿದ್ರಾಗಿ ರೋಡ್ ಆಗಕತ್ತಂತ. ರೋಡ್ ಆಗಕತ್ತು 3 ಗುಡ್ಡವನ್ನು ದಾಟಿ ಬಯಲು ಪ್ರದೇಶದಲ್ಲಿರುವ ಜಾಗವನ್ನ ತೋರಿಸಿದಳು ದಾನೇಶ್ವರಿ. ರಾಜ, ನನ್ನ ತಾಣ ಇದೆ, ನಾನು ನೆಲೆಸುವ ತಾಣ ಇದೆ ಅಂತ ತಿಳಿದುಕೊಂಡು ಹೇಳಿದಾಗ ಅಲ್ಲಿ ಗುಡ್ಡಾಪುರ, ಗುಡ್ಡದಾಗ ಹುಟ್ಟಿದಕ್ಕಾಗಿ ಆ ಊರ ಹೆಸರಿಗೆ ಗುಡ್ಡಾಪುರ ಅಂತ ನಾಮಾಂಕಿತವಾಯಿತು. ಗುಡ್ಡಕ್ಕೆ ಪುರ, ಗುಡ್ಡಾಪುರ, ದಡ್ಡರಿಗೆಲ್ಲರಿಗೆ ಉದ್ಧಾರ ಮಾಡಲು ಬಂದಳು ನನ್ನವ್ವ ಅಂತೇಳಿ ಜಗತ್ತದ ಜನ ಎಲ್ಲ ಬಂದು ಶಿಷ್ಯರಾದರು, ಭಕ್ತರಾದರು, ಆಕಿನ ಮಕ್ಕಳಾದರು. ಅದಕ್ಕೆ ದಾನಮ್ಮನ ಇದ್ದೋಟ ಭಕ್ತರು, ತುಳಜಾಪುರ ಅಂಬಾ ಭವಾನಿಗಿದ್ದಂತ ಭಕ್ತರು, ಹೆಣ್ಣ ದೇವತೆಯ ಒಳಗ ಗತ್ತರಿಗೆ ಭಾಗಮ್ಮಗಿದ್ದೋಟ ಭಕ್ತರು ಎಲ್ಲಿನೂ ಇಲ್ಲ ಅಂತ ತಿಳಿದುಕೊಂಡು ಹೇಳ್ತಾರೆ. ವರ್ಷಕ್ಕೆ 1000 ಮಂದಿ ಹೆಚ್ಚಿಗೆ ಆಗ್ತಾರೆ, ವರ್ಷಕ್ಕೆ 1000 ಮಂದಿ. ಹಂಗ ಜಗದೀಶ್ವರಿ ಆ ಯಮ ಪುಣ್ಯ ಪವಿತ್ರವಾಗಿರುವಂತ ಗುಡ್ಡಾಪುರದೊಳಗೆ ರಾಜ ರಾಣಿಗೆ ಹೇಳ್ತಾರೆ, ಅಲ್ಲಿ ನನ್ನ ಪ್ರಭುವಿನ ಲಿಂಗವಾಗಬೇಕು, ಅಲ್ಲಿ ಲಿಂಗ ಸ್ಥಾಪನೆ ಆಗಬೇಕು, ಅಲ್ಲಿ ಮಂದಿರ ಆಗಬೇಕು, ಇಲ್ಲಿ ನನ್ನ ಮೂರ್ತಿ ಸ್ಥಾಪನೆ ಆಗಬೇಕು, ಇಲ್ಲಿ ನನ್ನ ಮಂದಿರ ಆಗಬೇಕಂತ ಜಾಗ ತೋರಿಸಿದಳು. ತಾಯಿಯ ಕರುಣೆಯನ್ನು ಸಂಪಾದಿಸಿಕೊಂಡ ರಾಜ ಅಂತಾನೆ. ಇದಕ್ಕೆ ಬಿಟ್ಟು ಇನ್ನೇನದ ತಾಯಿ ಜಗತ್ತಿನೊಳಗ? ಎಲ್ಲವೂ ನಿಂದೇಲವ, ತನು ನಿನ್ನದು, ಮನ ನಿನ್ನದು, ಭಾವ ನಿನ್ನದು, ಈ ಶರೀರವೇ ನಿಂದದ ತಾಯಿ. ನಿನಗಾಗಿ ಮೀಸಲು ಅಪ್ಪಣೆ ಕೊಡಿಸಬೇಕು ಅಂತಂದಾಗ ಭಯಂಕರವಾದ ಮಂದಿರ ಆಗ್ಯದ. ನಾಡಿನಿಂದ ಬರುವ ಭಕ್ತರ ದಾಸೋಹ ನಡೆದದ. ಬಂದು ಬೇಡಿಕೊಂಡವರ ಇಷ್ಟಾರ್ಥಗಳನ್ನ ಪೂರ್ತಿ ನಡೀತು. ದಾನಮ್ಮನ ದರ್ಶನಕ ಜಗತ್ತು, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದಿಂದ ಜನಸ್ತೋಮ ಬಂದು ಪಾದಯಾತ್ರೆ ಮುಖಾಂತರವಾಗಿ ದಾನೇಶ್ವರಿಯ ಸ್ತೋತ್ರ ಮಾಡ್ಕೊಂಡು ಆಗಿನ ಕಾಲದಾಗ ಚಾಲು ಆಗಿದ್ದ ದಾಸೋಹ ಯಾತ್ರೆ. ಗುಡ್ಡಾಪುರಕ್ಕೆ ಹೋಗತನನು ಏನು ತಿಂತೀರಿ, ಏನು ಬಿಡ್ತೀರಿ, ಎಲ್ಲ ದಾಸೋಹ ಇರ್ತದೆ. ಒಂದಿವ್ಸ ಪಾರ್ಗಳು ಮಾತಾಡ್ತಿದ್ರು, ಸೋಮ ಹಾಕೋದು ಮಜಾ ಮಾಡ್ಕೊಂಡು ದಾರ್ಯಾಗ ಏನು ತಿನ್ಬೇಕು ಎಲ್ಲ ಸಿಗ್ತದೆ.
ದಾನಮ್ಮ ಆಸೆ ಇದ್ದವರಿಗೂ ಇಟ್ಟಾಳ, ತಿನ್ಬೇಕು ಅಂತ ಆದವರಿಗೆ ತಿನ್ನೋದು ಇಟ್ಟಾಳ, ಭಕ್ತಿದಿಂದ ಬಂದವರಿಗೆ ಶಕ್ತಿ ಕೊಟ್ಟಾಳ, ಮಕ್ಕಳಿಲ್ಲ ಅಂದವರಿಗೆ ಮಕ್ಕಳು ಕೊಟ್ಟಾಳ, ರೋಗ ಅದ ಅಂದವರು ರೋಗ ಕಳ್ತಾಳ, ದುಃಖ ಅದ ಅಂದವ್ರಿಗೆ ದುಃಖ ಕಳೆದಾಳ ನನ್ನವ್ವ. ಅಂತ ನಮ್ಮ ಚರಿತ್ರೆ ನಾಯಕಿ ಗುಡ್ಡಾಪುರ ದಾನೇಶ್ವರಿಯ ಗುಡ್ಡಾಪುರ ಎನ್ನುವಂತ ಊರ ನಿರ್ಮಾಣ ಆಯಿತು. ಅಲ್ಲಿದ್ದ ಭಕ್ತರೆಲ್ಲರಿಗೆ ಆಶೀರ್ವಾದ ಮಾಡ್ತಾರೆ. ಏನಂತಂತ ಕೇಳಿದ್ರೆ, ನಾವಿನ್ನು ಮುಂದೆ 3 ವರ್ಷ ಲೋಕ ಸಂಚಾರ ಪ್ರದಕ್ಷಿಣೆ ಮಾಡಿ ಬರಬೇಕಾಗಿದ್ರಿಪ್ಪ. ಅವ್ವ ನೀವು ಆದ್ರೆ ಹೆಂಗವ, ನಮಗತಿ ಏನಂತ ಜನರ ಕಣ್ಣಾಗ ನೀರು ಹಾಕಾಗ ಇಲ್ಲಪ್ಪ. ನಾವು ಬಂದಿದ ಒಂದೇ ಕಡೆಗೆ ಇರಾಕ ಬಂದಿಲ್ಲ. ಹ್ಯಾಂಗ ನದಿ ಒಂದೇ ಕಡೆಗೆ ಇರಂಗಿಲ್ಲ, ಹರಕೊಂತ ಹ್ಯಾಂಗ ಹೋಗುತ್ತದೆ, ಹಾಗ ಸಾಧು ಸಂತರು ಮಹಾತ್ಮರು ಒಂದೇ ಕಡೆಗೆ ಇರ್ಲಿಕ್ಕೆ ಬಂದವರಲ್ಲಪ್ಪ. ಅವರು ನೀರಿನಂಗ ಹರ್ಕೋತ ಹೋಗ್ತಾರೆ. ನೀರು ಹ್ಯಾಂಗ ಹೋಗುತ್ತದೆ ಹಂಗ ನಾವು ಲೋಕ ಸಂಚಾರ ಮಾಡಿ ಭಕ್ತರ ಕಷ್ಟಗಳನ್ನು ಕೇಳಬೇಕಾಗ್ತದೆ. ಶಿವನ ಅಪ್ಪಣೆ ಪ್ರಕಾರ ವೀರಶೈವ ಧರ್ಮದ ಮಹತ್ವವನ್ನು ತಿಳಿಸಿ ಇಷ್ಟಲಿಂಗವನ್ನು ಇರಿಸಿ ಶಿವಮಂತ್ರ ಬೋಧೆಯನ್ನು ಮಾಡಿ ರುದ್ರಾಕ್ಷಿ ಮಂತ್ರ ವಾದೋದಕ ಪ್ರಸಾದ ಅಷ್ಟಾವರಣಗಳ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಶತಸ್ಥಲವೇ ಮಾರ್ಗವಾಗಿರುವ ವೀರಶೈವ ಧರ್ಮದ ತತ್ವ ಬೋಧೆಗಾಗಿ ನಾವು ಹೋಗಬೇಕಾಗುತ್ತದೆ ಅಂತ ಹೇಳಿ ಸಿದ್ಧರಾದಾಗ ಎಲ್ಲಾ ಊರು ಜನ ನಮಸ್ಕಾರ ಮಾಡಿ ಹೇಳ್ತಾರೆ, ಯವ್ವ ಮತ್ತೆ ಯಾವಾಗ ಬರೋದು ತಾಯಿ, ಮತ್ತೆ ಯಾವಾಗ ಬರೋದು ತಾಯಿ ಅಂತಂದಾಗ ಅವಾಗ ಹೇಳ್ತಾಳ ದಾನೇಶ್ವರಿ, ಸೋಮಲಿಂಗ ಹೇಳ್ತಾನೆ, ಯಾರ ಭಕ್ತಿದಿಂದ ನಮ್ಮನ್ನ ಕೂಗಿ ಬೇಡಿಕೊಂಡು ಕರಿತೀರಿ ಅವಾಗ ನಾವಿಲ್ಲಿ ಗುಡ್ಡಾಪುರದಾಗ ಬಂದು ನಿಮಗೆ ದರ್ಶನ ಕೊಟ್ಟು ಹೋಗುತ್ತೀವಿ. ನಾವು ಇಲ್ಲ ಅಂತ ತಿಳಿಬ್ಯಾಡ್ರಿ. ಆ ಲಿಂಗದೊಳಗೆ ನನ್ನ ಪತಿಯೊಡನೆ ಈ ಮೂರ್ತಿ ಒಳಗೆ ನಾನದೇನೆ, ನೀವು ಹ್ಯಾಂಗ ಬಂದು ಬೇಡ್ಕೋತೀರಿ ಹಂಗ ವರದ ಅಂತ ಹೇಳಿ ಆಶೀರ್ವಾದ ಮಾಡಿದ ದಾನೇಶ್ವರಿ ಸೋಮಲಿಂಗ ಹೋಗಬೇಕಾದ್ರೆ ಊರನ ಜನ ಜೈ ಜೈಕಾರ ಮಾಡಿ ಹೂ ಮಳೆಯನ್ನ ಕರೆದರಂತೆ. ಹೂ ಮಳೆ ಎಷ್ಟು ಚಂದ ಹೂ ಹಾರಿಸ್ತಾರೆ. ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ. ಸಕಲ ಜೀವಾತ್ಮರಿಗೆ ಲೇಸನ ಬಯಸಲು ಬಂದ ಹೇ ಭಗವಂತನೇ, ಹೇ ಪರಮಾತ್ಮನೇ, ಹೇ ದೇವಿಯೇ, ಹೇ ಪಾರ್ವತಿ ದೇವಿಯೇ ಅನ್ನುತ್ತ ಎಲ್ಲರೂ ಹೂ ಮಳೆಯನ್ನ ಕರೆದರಂತೆ. ಕಳಿಸುವಾಗ ಜೈ ಜಯಕಾರ ಆನಂದವಾಗಿ ಕಳಿಸ್ತಾರೆ. ಚಂದದ ಕೇಳ್ರಿ, ಆ ಗುಡ್ಡ ಗುಹೆ ಕಾಡು ದಾರಿಯನ್ನ ದಾಟುತ್ತಾ ಸತಿಪತಿಗಳು ಆನಂದವಾಗಿ, ಅವರೇ ಶಿವ ಪಾರ್ವತಿ ಇದ್ರು ನೋಡೋರ ಕಣ್ಣಿಗೆ, ಮತ್ತೆ ನಮಗೆಲ್ಲ ಓದಬೇಕಲ್ಲ, ನಾವು ತಿಳ್ಕೋಬೇಕಲ್ಲ. ಹಾಗೆ ಮೈಯನ್ನು ಮಾಡುವ ಕೈಯಾಗ ರುದ್ರಾಕ್ಷಿ ಹಿಡ್ಕೊಂಡು ಸೋಮಲಿಂಗ ಓಂ ನಮ ಶಿವಾಯ್, ಓಂ ನಮ ಶಿವಾಯ್, ಓಂ ನಮ ಶಿವಾಯ್ ಅನ್ನವ. ಈ ದಾನೇಶ್ವರಿ ಏನಂತಿದ್ದಳು, ಸೋಮಲಿಂಗಾಯ ನಮಃ, ಸೋಮಲಿಂಗಾಯ ನಮಃ, ಸೋಮಲಿಂಗಾಯ ನಮಃ. ಬಹಳ ಸುಂದರವಾಗಿ ಸ್ತೋತ್ರವನ್ನ ಮಾಡುತ್ತಾ ಹೋಗುವ ದಾರಿ ಒಳಗ ಅನಂತರೆಲ್ಲರೂ ಬಂದು ದರ್ಶನ ಮಾಡಕತ್ತರು. ಇವರು ಯಾರೋ ಮಹಾತ್ಮರದಾರ, ಇವರು ಯೋಗಿಗಳದಾರ, ಇವರು ಸತ್ಪುರುಷರದಾರ, ಇವರು ಶಿವಯೋಗಿಗಳದಾರ ಅಂತ ತಿಳಿದುಕೊಂಡು ಎಲ್ಲಿ ಪಾದಯಾತ್ರೆ ಹೋಗ್ತಾರೆ ಅಲ್ಲಿ ಜನಸ್ತೋಮನೆರದು ಅವರ ಪಾದಕ ಶಾಸ್ತ್ರಾಂಗ ಹಾಕಿ, ವಾ ಅಪ್ಪ ನಮ್ಮ ಮನೆಗೆ ಬನ್ನಕ್ಕೆ ಬರಬೇಕು, ನಮ್ಮ ಮನೆಗೆ ಪೂಜಾಕ್ಕೆ ಬರಬೇಕು, ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು. ಎಷ್ಟು ಸುಂದರದ ವಿಚಾರ, ಎಷ್ಟು ಸುಂದರದ. ಕರ್ಕೊಂಡು ಹೋಗಿ ಧನ್ಯರಾದರಂತೂ ಎಷ್ಟೋ ಜನ ಕರ್ಕೊಂಡು ಹೋಗಿ ಧನ್ಯರಾಗ್ಯಾರ. 11 ದಿನ ಪುರಾಣ ಕೇಳಿದ ನಮ್ಮ ಸವಳೇಶ್ವರ ಭಕ್ತರು ಎಂಥ ಧನ್ಯರು ನೀವಂತ ಈ ಕೈಯ ತೇಳಬೇಕಾಗಿರ್ತಕ್ಕಂಥದ್ದು. ಎಂಥ ಧನ್ಯಾತ್ಮರು, ಎಂಥ ಪುಣ್ಯಾತ್ಮರು. ಇವು ಸಾಮಾನ್ಯವಾದ ಪುರಾಣ ಅಲ್ಲ, ಬರೀ ಒಂದು ಕಥೆ ಅಲ್ಲ, ಒಂದು ಚರಿತ್ರೆ ಅಲ್ಲ. ಈ ಶರೀರವೇ ಕೈಲಾಸವನ್ನಾಗಿ ಮಾಡುವ ಘನವಾದ ಶಕ್ತಿ ಉಳ್ಳಂತ ಕಥೆಯೇ ಗುಡ್ಡಾಪುರ ದಾನೇಶ್ವರಿ, ದಾನಸೂರ ದಾನೇಶ್ವರಿಯ ಪುರಾಣ ಅಂತ ತಿಳಿದುಕೊಂಡು ನಮ್ಮ ಗುರುಗಳು ಬಹಳ ಸುಂದರವಾಗಿ ಬರೆದರೆ. ಹಿಂಗೆ ಲೋಕವನ್ನ ಸಂಚಾರ ಮಾಡುತ್ತಾ ಹೋಗುವಾಗ ದಾರಿ ಒಳಗೆ ಬಂದೆಲ್ಲರೂ ನಮಸ್ಕಾರ ಮಾಡುತ್ತಿರುವಾಗ ಒಬ್ಬ ಹೆಣ್ಮಗಳು ಬಂದು ಪಾದಕ್ಕೆ ನಮಸ್ಕಾರ ಮಾಡಿ ಶರಗ್ ಹಾಕಿ ಕಣ್ಣಾಗ ನೀರು ಹಾಕತ್ತ.
ಕಣ್ಣಾಗ ನೀರು ಹಾಕಿ ಕಣ್ಣಾಗ ನೀರು ಹಾಕಿ ಬೇಡವಾಗ ದಾನೇಶ್ವರಿ ಕೇಳ್ತಾಳೆ, ಯಾಕವ್ವ ಕಣ್ಣಾಗ ನೀರು? ಕಣ್ಣಾಗ ನೀರು ಯಾಕೆ ತಾಯಿ? ಯವ್ವ ಏನ್ ಮಾಡಲಿ ತಾಯಿ, ಹರಿಹರ ಬ್ರಹ್ಮರ ಸ್ತೋತ್ರವನ್ನ ಮಾಡದೆ ಗುರುವಿನ ಕರುಣೆಯನ್ನು ಪಡೆದುಕೊಂಡೆ, ಎಲ್ಲರ ಅನುಗ್ರಹದಿಂದ ಮಗನನ್ನ ಪಡ್ಕೊಂಡೆ ತಾಯಿ. ಆಯ್ತಲ್ಲವ, ಮಗ ಹುಟ್ಟದ ಮತ್ತು ದುಃಖ ಯಾಕಾದ್ರೆ ಯವ್ವ ಏನ್ ಮಾಡ್ಲಿ ತಾಯಿ? ನೋಡಲು ಸುರ ಸುಂದರ ಲೋಕ ಅದನೆ, ಸುಂದರಾಂಗದನೆ ನನ್ನ ಮಗ, ಆದ್ರೆ ಏನವ ಕಣ್ಣಿಲ್ಲವ, ಕಣ್ಣಿಲ್ಲ ತಾಯಿ. ಕುರುಡ ಮಗ ಹುಟ್ಟಿನ ಹೇಗೆ ಮಾಡ್ಲಿ ಅಂತ ತಿಳಿದುಕೊಂಡು ದುಃಖ ಆಗ್ಯದ ಅಂತಂದಾಗ ದಾನಮ್ಮ ತಾಯಿ ಹೇಳ್ತಾಳೆ, ಇದಕ್ಕೆಲ್ಲ ದುಃಖ ಮಾಡ್ಬೇಕೇನೆ ತಾಯಿ? ದಾನಮ್ಮ ತಾಯಿ ತಮ್ಮ ಜೋಳಿಗೆ ಒಳಗಿದ್ದಿರ್ತಕ್ಕಂಥ ಭಸ್ಮವನ್ನು ತಗೊಂಡಾಳೆ, ಹಿಂಗ ಲೇಪನ ಕೈಗೆ ಲೇಪನ ಮಾಡಿಕೊಂಡಾಳೆ. ಅದಕ್ಕೆ ನಾ ಹೇಳದ ಅದಕ್ಕಂತ ಕೇಳಿದ್ರೆ, ಹರಧ್ಯಾನ ಗುರುಧ್ಯಾನ ಪರಮಾತ್ಮನ ಚಿಂತನೆಯನ್ನು ಮಾಡುತ್ತೆ. ನೀವು ಮನೆಯಾಗ ಮಕ್ಕಳು ಹೇಳಕತ್ತು ಅಂದ್ರ ಗುರುವೇ, ಮನೆ ಗುರುವೇ, ಶಿವನೇ, ಪರಮಾತ್ಮ, ದೇವಿ ನನ್ನ ಖುಷಿಗೆ ಆರಾಮ ಮಾಡುತ್ತ ಚಂದ ಏಕಾಗ್ರತ ಮನಸ್ಸಿನಿಂದ ಹಿಂಗ ಮಾಡಿ ಹಿಂಗ 3 ಸಲ ಅವ್ರ ಧ್ಯಾನ ಮಾಡ್ಕೊತ ಹಣಿಗೆ ಹಚ್ಚ್ರಿ, ಅಳ ಮಕ್ಕಳದು ಒಳಗೆ ಬಂದಾಗ್ತದೆ. ಅದು ನಿಮ್ಗೆ ಗೊತ್ತಿರ್ಲಿಕ್ಕೆ ಏನು ಮಾಡ್ತೀರಿ, ಕಾಪನೆ ತಗೊಳ್ಳೋದು ಹೋಗೋದು, ಡಾಕ್ಟರ್ ಅಂತೇಳಿ ಹೋಗೋದು, ಸಾವಿರ ನೋಡ್ರಿ ನನ್ನ ಕೂಸ ಹೆಂಗೋ ಮಾಡಕತ್ತದ್ರಿ ಅಂತೀವಿ ನಾವು. ಆದರೆ ಇಲ್ಲಿ ಏನಾಗಿದೆ ಅಂತ ಕೇಳಿದಾಗ ಮಾತ್ರ ಜಗದೀಶ್ವರಿ ಆದ ಜಗನ್ನ ಮಾತೆಯಾದ ದಾನೇಶ್ವರಿ ಭಸ್ಮ ತಗೊಂಡು